ಹಲೋ ಹಾಯ್ ನಮಸ್ತೆ. ಹಲೋ ಹಾಯ್. ಸೊ ಈಗ ತಾನೇ ಜಸ್ಟ್ ಇವಾಗ ರೀಚ್ ಆಗಿದ್ದೀವಿ ಪಂಪಾಗೆ. ಬ್ಯಾಕ್ ಸೈಡ್ ವಾಟರ್ ಇದೆ, ಬೇಕಾದ್ರೆ ನೋಡಿ ತೋರ್ಸ ಮುಚ್ಚ ಇದೆ. ಒಳ್ಳೆ ಸ್ವಲ್ಪ ಮುಖ ತೊಳೆದು ಎಲ್ಲ ಆಯ್ತು. ಇವನು ಕೋಲ್ಡ್ ಇದೆ ಅಂತೆ, ಅದಕ್ಕೆ ಸ್ನಾನ ಮಾಡೋಕ್ಕಾಗಲಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಏನೇನಿದೆ ಏನು ಅಂತ ತೋರಿಸ್ತೀವಿ. ಸೊ ಲಗೇಜ್ ವೇಟ್ ಅಂಡ್ ಸಿ. ಸೊ ಅದನ್ನೆಲ್ಲ ಗಾಡಿಯೆಲ್ಲ ಇಟ್ಟು ನಡೆಯಕ್ಕೆ ಸ್ಟಾರ್ಟ್ ಮಾಡೋಣ. ಏನು ರೋಹಿತ್? ಹೌದು ಮಚ್ಚ, ಬಾ ಮಚ್ಚ. ಈಗ ನಾನಿವಾಗ ನಿಮ್ಮ ಎಂಟ್ರೆನ್ಸ್ ತೋರಿಸ್ತೀನಿ, ಸಬ್ರಿಮಲ ಎಂಟ್ರೆನ್ಸ್ ತೋರಿಸ್ತೀನಿ ಹೆಂಗೆ ಹೋಗಬೇಕು ಅಂತ. ನೋಡಿ, ಇದು ಇಲ್ಲಿಂದ ಎಂಟ್ರೆನ್ಸ್, ಸ್ಟಾರ್ಟಿಂಗಿಂದ ಎಂಟ್ರೆನ್ಸು ಏನೇನು ಬರುತ್ತೆ ಏನು ಅಂತ. ಹಾಂ, ಸ್ಟಾರ್ಟ್ ಮಾಡ್ಬೇಕೀಗ. ಸೊ ಅಷ್ಟರಲ್ಲಿ ಬ್ಯಾಗ್ ಎಲ್ಲ ನಮ್ಮ ಬ್ರಾಂಚಲ್ಲಿ ಇಟ್ಟು ಸ್ಟಾರ್ಟ್ ಮಾಡ್ತೀವಿ. ಹೋಗುವ ಅಷ್ಟೇ. ಅದೇ ಇಲ್ಲಿ ನೋಡಕ್ ಬಂದ್ರೆ ಎಲ್ಲ ಸ್ಟೋರಿ ಕ್ರಿಯೇಟ್ ಮಾಡಿದಾರಲ್ಲ ನಿಮಗೆ. ನೋಡಿ ಕಾರ್ತಿ, ನೋಡಿ ಏನು ಎಷ್ಟೊಂದು ಲಗೇಜ್ ತಂದಿದ್ದ ನೋಡಿ. ರೋಹಿತ್, ನಿಂದೆ ಅಲ್ವೇನಪ್ಪ ಇದು? ಬರೀ ಊಟನೇ ತರಕ್ಕೆ ಹೇಳಿದೆಯಲ್ಲ. ನೋಡಿ, ಇದೆ ನಮ್ಮ ಧನಲಕ್ಷ್ಮಿ ಬ್ಯಾಂಕ್. ಇದೆ ನಮ್ಮ ಬ್ರಾಂಚು. ಈಗ ಪಂಪ ಬ್ರಾಂಚು, ಇನ್ನೊಂದು ಪಂಪ್ ಸಂಗೀತ ಮಾಡಿದೆ. ಇಲ್ಲಿ ನಮ್ಮ ಲಗೇಜ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋದು ಬನ್ನಿ. ಆ್ಯಕ್ಚುಲಿ ಇಲ್ಲಿಂದ ರಿಯಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್, ಇಲ್ಲಿಂದ ಎಂಟ್ರಿ ಆಗುತ್ತೆ. ಇಲ್ಲಿಂದ ಮತ್ತೆ ಹತ್ಕೊಂಡು ಹೋಗ್ಬೇಕು ನಾವು. ನೋಡಿ, ಇವಾಗ ಎಷ್ಟು ಫ್ರೆಶ್ ಆಗಿದೆ ನಮ್ದು ಮುಖ ಎಲ್ಲ. ಹೋಗ್ತಾ ಹೋಗ್ಬೇಕು ಎಷ್ಟು ಏನಾಗುತ್ತೆ. ಸ್ವಲ್ಪ ಇಂಟ್ರೆಸ್ಟ್. ಆ್ಯಕ್ಚುಲಿ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ, ನಿಮ್ಗೆ ಎಲ್ಲಿಂದ ಎಂಟ್ರೆನ್ಸು ಇಲ್ಲಿಂದ ಎಕ್ಸಿಟ್ ಆಗಿರೋದು ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಮತ್ತೆ ಎಂಟ್ರೆನ್ಸ್ ಬಂದು ಯಾವಾಗ ತೋರಿಸ್ತಲ್ಲ ಅಲ್ಲಿಂದ ಆಗಲ್ಲ ಎಂಟ್ರಿ ಆಗೋದು. 2 years ಇಂದ ಜಿಮ್ಗೆ ಹೋಗ್ತಾ ಇದ್ದಾನಂತೆ, ಫುಲ್ ಜಿಮ್ಮರ್ ಆಗಿದ್ದಾನಂತೆ. ಏನು ತಿಂದಿಲ್ದಿರ ಫುಲ್ ನೋಡೋಣ ಸ್ಟಾಮಿನಾ ಯಾರು ಜಾಸ್ತಿ ಇದೆ ನೋಡೋಣ. ಈ ಸಲ ರಥ ಮಾಡ್ತಾನಂತೆ. ಆಮೇಲೆ ಮೆಟ್ಲ ಹತ್ರ ಒಂಚೂರು ಸುಸ್ತಾಗಲ್ವಂತೆ. ನೋಡೋಣ ಗೈಸ್, ಯಾರಿಗೆ ಸುಸ್ತಾಗುತ್ತೆ ನೋಡೋಣ ಗೈಸ್. ಆಲ್ರೆಡಿ ಕೈಯಲ್ಲಿ ನೀರ್ ಬಾಟ್ಲ್ ಇಟ್ಕೊಂಡಿದ್ದಾನೆ. ಬೇಕೇ ಬೇಕು ಅದು. ನೋಡೋಣ ಏನ್ ಮಾಡೋಣ. ನೋಡಿ, ನಿಮ್ಗೆ ಎರಡು ದಾರಿ ಬರುತ್ತೆ ನಿಮ್ಗೆ. ನಮ್ಗೆ ಈ ದಾರಿ ಹತ್ರ ಆಗುತ್ತೆ, ನಮ್ಗೆ ಡಿಫಿಕಲ್ಟ್ ಆಗಲ್ಲ. ಈ ದಾರಿ ಸಿಕ್ಕಾಪಟ್ಟೆ ಡಿಫಿಕಲ್ಟ್. ಲಾಸ್ಟ್ ಟೈಮ್ ಇಲ್ಲಿ ಈ ರೋಡ್ ಹೋಗಿದ್ದು ನಮ್ಗೆ ಸಿಕ್ಕಾಪಟ್ಟೆ ಡಿಫಿಕಲ್ಟ್. ಈ ದಾರಿ ಡಿಫಿಕಲ್ಟ್. ಹೌದು, ಈ ರೋಡ್ ಬಂದು ಈ ಸತಿ ಈ ರೋಡ್ಗೆ ಹೋಗೋಣ. ಡಿಫಿಕಲ್ಟ್ ಅನ್ಸಲ್ಲ ಎಲ್ಲ ನಿಮ್ಗೆ. ಡಿಫ್ರೆನ್ಸ್ ಏನು ನನಗೂ ಗೊತ್ತಿಲ್ಲ. ಯಾಕಂದ್ರೆ ಈ ರೋಡ್ ಇನ್ನೂ ಡೆವಲಪ್ ಆಗಿಲ್ಲ, ಈ ರೋಡ್ ಡೆವಲಪ್ ಆಗಿದೆ ಅಷ್ಟೇನೆ. ರೋಹಿತ್ ಅವರೇ, ಪ್ಲೀಸ್ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡಬೇಕು. ಲಾಸ್ಟ್ ಟೈಮ್ ಬಂದಾಗ ನಮ್ಗೇನು ಅನ್ಸ್ಲಿಲ್ಲಪ್ಪ. ಈ ಕಡೆ ಬಂದಾಗ ಏನಂದ್ರೆ ಈ ಸತಿ ಹಿಂಗ್ ಹೋಗೋಣ ಬನ್ನಿ. ಅದಕ್ಕೋಸ್ಕರ ಅಲ್ಲ, ಏನಂದ್ರೆ ಟ್ರ್ಯಾಕ್ಟರ್ ಬರ್ತಾ ಇತ್ತು ಅಡ್ಡ. ಸೊ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ವಿ. ಡಿಸ್ಟರ್ಬ್ ಆಗುತ್ತೆ, ಅದಕ್ಕೋಸ್ಕರ ಈ ರೋಡ್ಗೆ ಹೋಗೋಣ ಬನ್ನಿ. ನೋಡ, ಆಕ್ಚುಲಿ ನೋಡಿ, ನಾವು ಬಂದಿರೋ 15th ಬಂದಿರೋದು. ಅದಕ್ಕೋಸ್ಕರ ನಿಮ್ಗೆ ಎಲ್ಲ ಖಾಲಿ ಇದೆ. ನೀವು ಅದೇ ನಾಳೆ ಬನ್ನಿ, 16th ಬನ್ನಿ. ನಿಮ್ಗೆ ಇವತ್ತಿಂದ ಅಷ್ಟೇ ಸ್ವಲ್ಪ ಫ್ರೀ ಇದೆ. ಮತ್ತೆ ನಾಳೆಯಿಂದ ಯಾಕಂದ್ರೆ ನಾಳೆ 5 o'clock ಮುಗಿದ ದರ್ಶನ ಸ್ಟಾರ್ಟ್ ಆಗೋದು ನಿಮಗೆ. ಅದಕ್ಕೋಸ್ಕರ ನಿಮ್ಗೆಲ್ಲ ಖಾಲಿ ಇದೆ ಇವತ್ತು. ಎಲ್ಲರೂ ಇಲ್ಲಿ ಪಂಪದಲ್ಲಿ ರೆಸ್ಟ್ ಮಾಡಿ ನಾಳೆ ಮಾರ್ನಿಂಗ್ ಎತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆರಾಮಾಗಿ ಕುತ್ಕೊಳ್ಳೋಕ್ಕೂ ಜಾಗ ಇದೆ ನಿಮ್ಮಲ್ಲಿ. ಸೊ ಮಳೆ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ನೀರು ಬೇಕು ಮತ್ತು ನೀರೆಲ್ಲ ಕುಡಿಸ್ಬೇಕು ಅಂತ ಅದಕ್ಕೂ ವ್ಯವಸ್ಥೆ ಇದೆ ಇಲ್ಲಿ. ರೋಹಿತ್ ಅವರೇ, ಹೇಳಿಯಪ್ಪ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿಗೆ? ನಂದು ಇದು 4th year. 4th year? ಯಾ, ಹೆಂಗಿದೆ 4th year? 4th year. ನಮ್ಮ ಬ್ಯಾಂಕ್ ಯಾವಾಗ ಸೇರ್ಕೊಂಡು ಅವಾಗಿಂದ ಇಲ್ಲಿ ಬರ್ತಾ ಇದ್ದೀವಿ. ಚಿಕ್ಕ ವಯಸ್ಸಿಂದ ಸಿಕ್ಕಾಪಟ್ಟೆ ಆಸೆ ಇತ್ತು ಶಬರಿಮಲೆ ಬರಬೇಕು ಅಂತ, ಬರೋಕ್ಕಾಗಿರಲಿಲ್ಲ. ಒಂದು ಯಾವ ಬ್ಯಾಂಕ್ ಸೇರ್ಕೊಂಡ್ರೆ ನಂಗೆ ಗೊತ್ತಿರಲಿಲ್ಲ ಶಬರಿಮಲೆ ಡ್ಯೂಟಿಗೆ ಹಾಕ್ತಾರೆ ಏನೋ, ಡೆಪ್ಯುಟೇಷನ್ ಹಾಕ್ತಾರೆ ಏನೋ ಅಂತ. ಲಿಟ್ರಲಿ ನಂಗೆ ಡೆಪ್ಯುಟೇಷನ್ ಹಾಕಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದು 4th year ನಂದು, ಫೋರ್ತ್ ಡೆಪ್ಯುಟೇಷನ್ ಇದೆ. ಮತ್ತೆ ಊಟ ತಿಂಡಿ ಎಲ್ಲ ನಿಮ್ಗೆ ಹಿಂಗೆ ಅಡ್ಜಸ್ಟ್ ಆಗಲ್ಲ? ಊಟ ತಿಂಡಿ ಎಲ್ಲ ನಮ್ಗೆ ಅಡ್ಜಸ್ಟ್ ಆಗಲ್ಲ ಇಲ್ಲಿ. ಯಾಕೆ ಚೆನ್ನಾಗಿರಲ್ಲ? ಇದು 2 ಅವರ್ಗೆ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆ ಆಯಿಲ್, ನಮ್ದೆಲ್ಲ ಸನ್ಫ್ಲವರ್ ಆಯಿಲ್ ಅಡ್ಜಸ್ಟ್ ಆಗಲ್ಲ. ಇಲ್ಲಪ್ಪ, ನಮ್ಗೆ ಅಡ್ಜಸ್ಟ್ ಆಗುತ್ತೆ. ನನ್ಗೆ ಅಡ್ಜಸ್ಟ್ ಆಗಲ್ಲ. ನಮ್ಮ ಊಟದೆಲ್ಲ ಪಕ್ಕ ಕರೆಕ್ಟಾಗಿರಬೇಕು, ಖಾರ ಉಪ್ಪು ಎಲ್ಲ. ಇಲ್ಲಿ ಸ್ವಲ್ಪ ನಮಗೆಲ್ಲ ಹಾಕಲ್ಲ ಅಂತಾರ ಅರ್ಥನ? ಇಲ್ಲಿ ಸ್ವಲ್ಪ ನಮ್ಗೆ
ಒಂಥರ ಏನೋ ಅಂದ್ರೆ ಬೆಂಗಳೂರು ಬಿಟ್ಟು ಇಲ್ಲಿ ಬಂದು ಇರೋದಾದ್ರೆ ವೆದರ್ ಅಂತೂ ವೆದರ್ ಸೂಪರ್ ಆಗಿರುತ್ತೆ. ಕೋಲ್ಡು ಇಲ್ಲ ಅದು ಇಲ್ಲ ನೋಡಿ, ಚೆನ್ನಾಗಿದೆ. ಸುತ್ತ ನೋಡಿದ್ರು ಗ್ರೀನರಿನೇ, ಯಾರಿಲ್ಲ ಇಲ್ಲಿ. ನಾವು ರೋಹಿತ ಬಿಟ್ರೆ ಯಾರೂ ಇಲ್ಲ. ಫುಲ್ 360 ಡಿಗ್ರಿ ಇದೆ. ಗೈಸ್ ಇಲ್ಲಿ ಒಂದು ಪೊಲೀಸ್ ಟ್ರೂಪ್ ಬಂತು. ನಮ್ಮ ರೋಹಿತ್ ಅವರು ಅವ್ರ ಕಾಂಪಿಟೇಷನ್ ಕೂಡ ಸ್ಟಾರ್ಟ್ ಮಾಡಿದ್ರು. ಅವ್ರು ಹೋಗ್ಬಿಟ್ಟಿದ್ದಾರೆ, ಆಗಲೇ ಬಾಸ್ ಸುಸ್ತಾಗ್ಬಿಟ್ಟಿದೆ. ಏನು ರೋಹಿತ್ ಅವ್ರೆ, ಆಗುತ್ತಾ ನಡೆಯಕ್ಕೆ ಇನ್ನು? ಜಿಮ್ ಆ್ಯಂಡ್ ಬಾಯ್ ಹ್ಯಾವ್ ಎನರ್ಜಿ. ಹೌದಾ, ಸುಸ್ತಾದಂಗಿತ್ತು. ಕಾಮನ್. ಓಕೆ ಓಕೆ, ಐ ವಾಸ್ ಡೂಯಿಂಗ್ ಕಾರ್ಡಿಯೋ ಟುಡೇ. ಸರಿ, ನೋಡೋಣ. ಎಷ್ಟೊತ್ತೋಗು ನನ್ನ ಬಗ್ಗೆ ಕೇಳ್ತಾರೆ ಕಾರ್ತಿ. ಇವಾಗ ಅವನ ಬಗ್ಗೆ ನಾನು ಕೇಳೋಣ. ನೀನು ಎಷ್ಟು ವರ್ಷ ಆಯ್ತಪ್ಪ ಬರ್ತಾ ಇರೋದು ಇಲ್ಲಿ ಶಬರಿಮಲೆಗೆ? ನಂದು ಇದು ಸೆಕೆಂಡ್ ಟೈಮಾ? ಸೆಕೆಂಡ್ ಇಯರ್ ಇದು ನಂದು. ಓಕೆ, ಐ ಥಾಟ್ ಯು ಆರ್ ಥರ್ಡ್ ಇಯರ್. ಇಲ್ಲ, ನಾನು ಥರ್ಡ್ ಇಯರ್ ಅಲ್ಲ. ಮತ್ತೆ ಹೇಗೆ ಅನಿಸ್ತಿದೆ ಫಸ್ಟ್ ಟೈಮ್ಗೂ ಸೆಕೆಂಡ್ ಟೈಮ್ಗೂ ಹೆಂಗೆ ಅನಿಸ್ತಿದೆ? ಹೆಂಗೆ ಒಂದು ಒಳ್ಳೆ ಲಾಸ್ಟ್ ಇಯರು ನೋಡಿದ್ವಿ ಎಲ್ಲ ತಗೊಂಡು, ಈ ಸಲ ಇನ್ನೂ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಮಾಡೋಣ ಅಂತ ಇಷ್ಟ. ನೋಡೋಣ, ಇನ್ನು ಜಸ್ಟ್ ಹಾಫ್ ಅನ್ ಅವರ್ ಆಗಿದೆ ನಡೆಯಕ್ಕೆ ಶುರು ಮಾಡಿ. ನೋಡೋಣ. ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು 9 ಗಂಟೆಗೆ. ಇವಾಗ ಟೈಮ್ ಎಷ್ಟಾಗಿದೆ ನೋಡಿ? 9:30 ಆಗಿದೆ. 9:30 ಆಗಿದೆ. ಜಸ್ಟ್ ನಮ್ದು ಇನ್ನೂ 20 ಇಷ್ಟೇ ಬಂದಿರೋದು. 20% ಅಷ್ಟೇ ಬಂದಿರೋದು. 10% ಅಷ್ಟೇ. ಇಷ್ಟಕ್ಕೆ ಇವನು ಇಷ್ಟು ಸುಸ್ತಾಗಿದ್ದಾನೆ. ತಾವು ತಮ್ದು ವಿಡಿಯೋ ತಮ್ದೊಂದು ಸ್ವಲ್ಪ ಇನ್ನ ನೋಡೋಣ ಮುಂದೆ ಇನ್ನೇನೇನು ಏನ್ ಮಾಡ್ತಾ ನೋಡ್ತಾ ಗೊತ್ತು. ಮುಂದೆ ಸ್ವಲ್ಪ ಈ ಕಡೆ ತಿರುಗಿಸ್ಕೊಂಡು ನೋಡ್ತಿದ್ರೆ ಗೊತ್ತಾಗುತ್ತೆ ಜನಕ್ಕೆ. ಒಟ್ನಲ್ಲಿ ವೆದರ್ ಒಂದು ಸಖತ್ತಾಗಿದೆ. ಹೌದೌದು. ಜಸ್ಟ್ ಎಂಜಾಯ್ ದ ವೆದರ್ ಮ್ಯಾನ್. ಬಾಯ್. ಸೊ ಗೈಸ್, ಇದು ನಿಮ್ಗೆ ತೋರಿಸ್ಲೇಬೇಕು. ಆಗ್ಲೇ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಇಲ್ಲಿ. ಬೇಗ ಫೋನ್ ತೆಗೆದು ವಿಡಿಯೋ ಮಾಡ್ತಾ ಇದೀನಿ ನೋಡಿ. ನಮ್ಮ ಜಿಮ್ಮರ್ ರೋಹಿತ್ ಹಿಂಗಿದೆ ಸ್ವಲ್ಪ ಹೇಳಿ. ನಮಗೂ ಸುಸ್ತಾಗಿದೆ, ಒಪ್ಕೊಂತೀವಿ. ನಮ್ಮ ಮುಖದಲ್ಲೂ ಚೆನ್ನಾಗಿ ಬೆವರಿದೆ. ಸ್ವಲ್ಪ ಎದ್ದಳೆ, ಬನ್ನಿ ಸಾಕು, ಬನ್ನಿ. ಬೆಳಗ್ಗೆ ಪಾಪ ಕಾರ್ಡಿಯೋ ಮಾಡಿರ್ಲಿಲ್ಲೇನೋ. ಬನ್ನಿ ಮಾಡಿ, ಬನ್ನಿ. ಆಕ್ಚುಲಿ ಈ ರೋಡ್ ಬರ್ಲೇಬೇಕು. ಈ ರೋಡ್ ಚೆನ್ನಾಗಿದೆ. ಬೇಡ, ನೀವು ಆ ರೋಡ್ ಹೋಗಿದ್ರೆ ರೋಡ್ ಚೆನ್ನಾಗಿಲ್ಲ. ರೋಡ್ ನೋಡಿ. ಇಲ್ಲ ಗೈಸ್, ಚೆನ್ನಾಗಿದೆ. ಈ ರೋಡು ಕಲ್ಲಿದೆ ಅಂದ್ರೆ ಒಂಥರ ಹತ್ತಕ್ಕೆ ಇದನ್ಸುತ್ತೆ. ಆ ರೋಡ್ ಗಾಡಿ ಬರುತ್ತೆ ಬಿಟ್ರೆ, ಟ್ರ್ಯಾಕ್ಟರ್ಸ್ ಬರ್ತಾ ಇರುತ್ತೆ ಬಿಟ್ರೆ, ಆ ರೋಡ್ ನನಗೆ ಸಫಿಶಿಯಂಟ್ ಅನ್ಸುತ್ತಪ್ಪ. ಇಲ್ಲ, ಆಕ್ಚುಲಿ ಈ ರೋಡ್ ಚೆನ್ನಾಗಿದೆ. ನನ್ನ ಮಾತು ಫಾಲೋ ಮಾಡಿ, ನೀವು ಇವನ್ ಮಾತು ಫಾಲೋ ಮಾಡ್ಬೇಡಿ. ಮಾಡಿದ್ರೆ ನೋಡಿದ್ರಲ್ಲ ಕುತ್ಕೊಂಡಿದ್ದು, ಆ ತರ ಕುತ್ಕೋತೀರ. ಓಕೆ, ಇನ್ನು ಮುಂದೆ ಸಿಗೋಣ. ಓಕೆ, ಬನ್ನಿ ನಡ್ಕೊಂಡು ಹೋಗ್ತಾ ಇರೋಣ. ಇನ್ನು ತುಂಬಾ ನಡೆಯೋದಿದೆ. ಆಕ್ಚುಲಿ ಈ ರೋಡ್ ಇದೆಯಲ್ಲ, ನಿಮ್ಗೆ ಟ್ರ್ಯಾಕ್ಟರ್ ಹೋಗೋಕೆ ಸ್ಟೆಪ್ಸ್ ಮಾಡಿರೋದು ಬರ್ತಾ ಇರೋದು. ಓಕೆ, ನಾನೇನೋ ಉಲ್ಟಾ ಮೋಸ್ಟ್ಲಿ ಟ್ರ್ಯಾಕ್ಟರ್ ಸ್ಟೆಪ್ಸ್ ಮೇಲೆ ಹೋಗುತ್ತೆ. ಇಲ್ಲಿ ಹೆಂಗಿದೆ ಅಂಗಡಿಗಳು ಕಾಣಿಸ್ತಾ ಇದೆಯಲ್ಲ, ಎಲ್ಲ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಅಲ್ಲ, ಈ ಕನ್ಸ್ಟ್ರಕ್ಷನ್ ಮೀನ್ಸ್ ಐಟಮ್ಸ್ಗಳು ಇಷ್ಟ ಇದ್ದಾರೆ. ನಿಮಗೆ ನಾಳೆಯಿಂದ ಎಲ್ಲ ಅವೈಲಬಿಲಿಟಿ ಬರುತ್ತೆ ನಿಮಗೆಲ್ಲ. ಈ ಕನ್ಸ್ಟ್ರಕ್ಷನ್ಸ್ ಅಡುಗೆ ಸಾಮಾನು ಇರ್ಸಕ್ಕೆ ಏನೋ ಸ್ವಲ್ಪ ಸಂಬಂಧ ಹೇಳ್ತೀರಾ ನಮಗೆ? ಕನ್ಸ್ಟ್ರಕ್ಷನ್ ಅಂದ್ರೆ ಇಲ್ಲಿ ಯಾವುದೇ ರೀತಿ ಅಂಗಡಿಗಳಿರಲ್ಲ, ಟೆಂಪ್ರವರಿಗೋಸ್ಕರ ಅಂಗಡಿಗಳನ್ನ ಸೆಟಪ್ ಮಾಡ್ತಾರೆ ಅಷ್ಟೇ. ಸ್ಟಾಲ್ ಆಗ್ತಾ ಇದ್ದಾರೆ ಅಂತ Stall ಹೇಳಿ. ಆಗ್ತಾ ಇದ್ದಾರೆ, ಓಕೆನಾ? ಕನ್ಸ್ಟ್ರಕ್ಷನ್ ಎಲ್ಲ ರೋಯ್ತಾರೆ. ಫೈನ್, ಬನ್ನಿ, ಆಯ್ತು, ನಮ್ದು ತಪ್ಪು. ಗೈಸ್, ಇಲ್ಲಿ ನೋಡಿ, ನನಗೆ ಲೀತೀಸು ಚಿಕ್ಕ ಪುಟ್ಟ ಮರಿ ಲೀತೀಸ್ ಕಚ್ಬಿಟ್ಟು ನನಗೆ ರಕ್ತ ಬರ್ತಾ ಇದೆ. ಕಾಣಿಸ್ತಾ ಇದೆಯಾ ಗೈಸ್? ಒಂದು ನಿಮಿಷ. ಇಲ್ಲೊಬ್ಬ ಕಳ್ಳ ಇಲ್ಲ ಅದಕ್ಕೆ ಕಚ್ಬಿಡ್ತು ಅಂತ ಕಾಣಿಸ್ದೇರೆ ಓಡೋಗ್ಬಿಟ್ಟಿದ್ದಾನೆ. ರೋಹಿತ ಬಾಪ, ಕಚ್ಚಲ್ಲ ಬಾಪ, ನಿಂಗೆ ಎಲ್ಲಿದ್ಯಪ್ಪ? ರೀಚ್ ಆದ್ವಿ. ಇವಾಗ ಟೈಮ್ ಬಂದು ಕರ್ತಿ ತೋರಿಸು 10:34. ಈ ಚಾಲೆಂಜ್ ಬಂದು ನಮ್ಮ ರಕ್ಷಿತ್ ಮತ್ತು ಪ್ರಜ್ವಲ್ಗೆ ನಾವು ಸ್ಟಾರ್ಟ್ ಮಾಡಿ 9 o'clock. ಓಕೆನಾ? 10:30ಗೆಲ್ಲ ಬಂದು ರೀಚ್ ಆಗಿದ್ದೀವಿ. ನೀವು ಅಷ್ಟೇ 10:30ಗೆ ಬಂದು ರೀಚ್ ಆಗಿ ಬಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಬಾ ಮಗ, ಸಿಗುತ್ತೆ ಹಾಸ್ಪಿಟ್ಲು ಮುಂದೆ ನೋಡೋಣ. ಸ್ವಲ್ಪ ಬ್ಯಾಂಡೇಜ್ ಆದ್ರೆ ಮುಂದೆ ನೋಡಿ, ಇದೇ ಹಾಸ್ಪಿಟಲ್. ನಿಮಗೆ ಬ್ಯಾಂಡೇಜ್ ಸಿಗುತ್ತೋ ಸಿಗಲ್ವೋ ನೋಡೋಣ, ಬನ್ನಿ ಗೈಸ್. ಇಲ್ಲೊಂದು ಬ್ಯಾಂಡೇಜ್ ತಗೋಬೇಕು ನೋಡಿ. ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅವ್ನು ಮುದ್ಕೋತೀನಿ ನೋಡೋಣ. ಬ್ಯಾಂಡೇಜ್ ಕೇಳ್ತೀನಿ.
ಕುರ್ಚಿ ಕಡಿಸಿ ಏನೋ ಮಾಡ್ತಾವ ಅನ್ಕೋದು. അതെന്തെങ്കിലും ഡോക്ടർ പറയും, നമുക്കറിയില്ല. നമ്മൾ ജസ്റ്റ് ഒന്ന് പറഞ്ഞു മാത്രം. നിങ്ങൾ ഡോക്ടർ പറഞ്ഞ ചെയ്യാം കേട്ടാ. ಏನು ಡಾಕ್ಟರ್ ಹೋಗಿ ಏನು ಮಾಡ್ತಾನೆ ನೋಡಿದ್ರಿ? ನಾನೇ ಡಾಕ್ಟ್ರು. ಇಸ್ಕೊಂಬಂದ ನೋಡೋಣ ಬನ್ನಿ. ಏನು ಇಸ್ಕೊಂಬಂದಪ್ಪ? ಗೈಸ್ ಕಡೆಗೂ ಇಂಜೆಕ್ಷನ್ ಚುಚ್ಚೋ ಪರಿಸ್ಥಿತಿ ಬಂದಿದೆ. ಒಂದು ವಿಷಯ ಕಲ್ಸಿದ್ರೆ ಗೆಲ್ಲೆಲ್ಲ ಮಾಡ್ತಾನೆ ನೋಡಿ ಇವರು. ಇಂಜೆಕ್ಷನ್ ಹಾಕ್ಕೊತೀನಿ. ಕೊನೆಗೆ ನೋಡಿ ಯಾರೇನು ಬಂತು ಅಂದರೆ ಇಂಜೆಕ್ಷನ್ ಹಾಕೋ ರೇಂಜಿಗೆ ಬಂತು. ಕೀಪ್ ಆನ್ ವಾಚಿಂಗ್. ನಮ್ಮ ಕಾರ್ತಿಕ್ಕು ಕೊನೆಗೂ ಟ್ಯಾಬ್ಲೆಟ್ಸ್ ತಗೊಂಡು ಇಂಜೆಕ್ಷನ್ ತಗೊಂಡು ಆಚೆ ಬಂದ. ನಡಿಯಪ್ಪ, ಆಯ್ತಲ್ಲ ನಿಂದು ಇಂಜೆಕ್ಷನ್ ಎಲ್ಲ ಮುಗಿತಲ್ಲ, ನಡಿ. ಆಕ್ಚುಲಿ ಸತಿ ನಮ್ಗೇನು ಟೈರ್ಡ್ ಅಷ್ಟು ಅನ್ಸಿಲ್ಲ ನಮಗೆ, ಯಾಕಂದ್ರೆ ನಾನು ಜಿಮ್ಗೆ ಹೋಗ್ತಾ ಇದ್ದಲ್ಲ 1 year ಇಂದ, ಅದಕ್ಕೋಸ್ಕರ ಏನು ಅದೇ ನೋಡೋದು ಅನ್ಸಿಲ್ಲ. ಇವನಿಗೆ ಹೇಗೆ ಅನ್ಸ್ತು ನೋಡೋಣ. ಹೇಗೆ ಅನ್ಸ್ತಪ್ಪ ನಿನ್ಗೆ? ನೋಡಿದ್ರಲ್ಲ, ಕುತ್ಕೊಂಡಿದ್ದೆಲ್ಲ ನೋಡಿದ್ರಲ್ವಾ, ಇನ್ನೇನು ಬೇಕಿಲ್ಲ ಅಲ್ವಾ ನಿಮ್ಗೆ? ಆಯ್ತು ಬನ್ನಿ, ಎಲ್ಲ ಎಕ್ಸಿಟ್ ಆಗ್ತಾ ಇದೀವಿ. ಮುಗೀತು. ನಾವು ಮುಂದೆ ನಿಮ್ಗೆ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಹೇಳಪ್ಪ. ನಾವು ಒಂಚೂರು ನೀರು ಕುಡಿದಿರ, ನೀರು ಬಾಟಲ್ ತೋರಿಸೋ. ನೀರ್ ಬಟ್ಲೆಲ್ಲೋ? ನೀರ್ ಬಟ್ಟೆಲ್ಲ ಬಿಟ್ಬಿಟ್ಟಿವಿ ಮಚ್ಚಾ. ನಾವು ಸೀರಿಯಸ್ ಆಗಿ ಒಂಚೂರು ನೀರು ಕುಡಿದಿಲ್ಲ. ನೀರೇ ಕೊಡ್ದಿಲ್ಲ ನಾವು, ಗೊತ್ತಾ? ಜಸ್ಟ್ ಒಂದು ಬೂಮರ್. ಆಕ್ಚುಲಿ ಮೇ ಬಿ ನಾವು ಹಾಸ್ಪಿಟಲ್ ಬಿಟ್ಟಿರ್ಬೋದು, ವಾಟರ್ ಕ್ಯಾನ್ ಚೆಕ್ ಮಾಡಿಸ್ತೀನಲ್ಲ, ಅಲ್ಲಿ ಬಿಟ್ಟಿರ್ಬೋದು. ಓಕೆ, ಲೆಚ್ಚಿ ಮುಂದೆ ದೇವಸ್ಥಾನ ತೋರಿಸ್ತೀನಿ ಬನ್ನಿ ನಿಮಗೆ. ಅಂದೆ ಹೋಗ್ತಾ ಹೋಗ್ತಾ ಇದೆಲ್ಲ ನೋಡಿ ಇವಾಗ ಎಷ್ಟು ನಿಮ್ಗೆ ಎಂಟಿ ಆಗಿದೆ ಅಂತ. 2 days ಬಿಟ್ಟು ನೋಡಿ ಬೇಕಾದ್ರೆ ಎಷ್ಟು ಫಿಲಪ್ ಆಗಿರುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಫಿಲಪ್ ಆಗಿರುತ್ತೆ. ಫುಲ್ ರಶ್ ಆಗಿ ಹೋಗಿರುತ್ತೆ ನೋಡಿ, ಎಷ್ಟು ಎಂಟಿ ಇದೆ ನೋಡಿ ಎಲ್ಲ ನಿಮಗೆ. ಫುಲ್ ಏನೇ ನಿಮಗೆ. ಆಕ್ಚುಲಿ ಇನ್ನೊಂದು ಏನು ಗೊತ್ತಾ ಕಾರ್ತಿಕ್, ಟ್ರೀಟ್ಮೆಂಟ್ ಕೊಟ್ಟರಲ್ಲ ಈಗ ₹1 ಇಸ್ಕೊಂಡಿಲ್ಲ ಕಾರ್ತಿಕ್ ಇಲ್ಲಿ ಫ್ರೀ. ಅದು ಮೆನ್ಷನ್ ಮಾಡ್ಬೇಕಾಗಿತ್ತು, ನಾವು ಮೆನ್ಷನ್ ಮಾಡಿಲ್ಲ, ಇವಾಗ ಹೇಳ್ತಾ ಇದೀವಿ. ಇನ್ಕ್ಲೂಡಿಂಗ್ ಟ್ಯಾಬ್ಲೆಟ್ ಅಷ್ಟೇ, ಇಂಜೆಕ್ಷನ್ ಅಷ್ಟೇ ಫ್ರೀಯಾಗಿ ಕೊಟ್ಟಿದ್ದಾರೆ ಇಲ್ಲಿ. ಏನೋ ತೊಂದರೆ ಆಯಿತು ಅರ್ಜೆನ್ಸಿ ಅಂದರೆ ಇವೆಲ್ಲ ಹೋದ್ರೆ ಟ್ರೀಟ್ಮೆಂಟ್ ಸಿಗುತ್ತೆ ಫ್ರೀ ಆಫ್ ಕಾಸ್ಟ್. ಯೂಟಿಲೈಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಎಮರ್ಜೆನ್ಸಿ ಏನಾಯಿತು ಅಂದರೆ ಮೆಡಿಕಲ್ ಹಾಸ್ಪಿಟಲ್ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಇಂಥ ಕಳ್ಳನ ಜೊತೆ ಅಂತ ದಯವಿಟ್ಟು ಬರಕ್ಕೆ ಹೋಗ್ಬೇಡಿ. ನನ್ನ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ ಕಳ್ಳ. ನಮ್ಮ ಬ್ಯಾಂಕ್ ATM ನೋಡೋಕೆ ಖುಷಿ ಆಗುತ್ತೆ. SBI ಇದೆ, ಲಕ್ಷ ಬ್ಯಾಂಕ್. ನೋಡಿ, ಇದು ಎಂಟ್ರಿ ಲೆವೆಲ್ಲು. ಬನ್ನಿ ದೇವಸ್ಥಾನದ್ದು ಎಂಟ್ರಿ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಇದು ಬಂದು ನೋಡಿ ಸ್ಟೆಪ್ಸು. ಇದೆಲ್ಲ ಕ್ಯೂ ಮುಗಿಸ್ಕೊಂಡು ನೀವು ಇಲ್ಲಿಗೆ ಬರ್ತೀರಾ. ಇದು ಯಾರು ಗೊತ್ತಲ್ಲ, ನಮ್ಮ ಹಳೆ RCBಯ ಓನರ್ ಹೆಸರು ಇಲ್ಲಿದೆ, ವಿಜಯ ಮಂಡ್ಯ ಫ್ರಮ್ ಬ್ಯಾಂಗ್ಳೂರ್. ಬನ್ನಿ ಮುಂದೆ ತೋರಿಸ್ತೀನಿ ನಿಮಗೆ. ಈಗ ಬಂದರೆ ಒಂಥರ ಡಿವೈನ್ ಫೀಲ್ ಆಗುತ್ತೆ, ಚೆನ್ನಾಗಿದೆ ಫೀಲ್, ವೈಬ್ ಚೆನ್ನಾಗಿದೆ. ಬಂದ್ಬಿಟ್ವಿ, ಫೈನಲಿ ರೀಚ್. ನಮ್ಗೇನು ಸುಸ್ತು ಅನಿಸ್ತಾ ಇಲ್ಲ, ಚೆನ್ನಾಗಿ ಅನಿಸ್ತಾ ಇದೆ. ನೋಡಿ, ರಿಸೋರ್ಸ್ ಟೆಂಪಲ್. ಕಾರ್ತಿ ಹಂಗೆ ಕಲ್ ತೋರ್ಸಂಗೆ ಬಾ ಮುಂದೆ ಹೋಗ್ತಾ
ನೋಡಿ guys, ಕಡೆಗೆ ಸನ್ನಿಧಾನ ಬಂದ್ವಿ. ಕಾಣುತ್ತೆ ನಿಮಗೆ. ಇಲ್ಲಿಂದ ನಾಳೆ ರಶ್ ಆಗೋಗುತ್ತೆ. ಈ ಕಡೆ ಎಲ್ಲ ಜನ ತುಂಬಿಟ್ಟಿರ್ತಾರೆ. ಏನೋ ನಮ್ಮ ರೋಹಿತ್ ಅವ್ರಿಗೆ ಕಲ್ಲು ತಿರ್ಸಿ ತೋರಿಸ್ಬೇಕು ನಿಮಗೆ. ಬನ್ನಿ ಹಂಗೆ ಇಷ್ಟೊಂದು ನೋಡ್ತಾ ಇದ್ರೆ ಹಿಂಗೆ ರೊಟೆಕ್ಟ್ ಆಗ್ತಾ ಇದೆ. ಓಕೆ ಕಾರ್ತಿಕ್, ದೇವಸ್ಥಾನಕ್ಕೆ ಬಂದು ನೋಡಾಯಿತು. ನೆಕ್ಸ್ಟ್ ನಮ್ಮ ಬ್ಯಾಂಕ್ ಹೋಗ್ಬೇಕಲ್ಲ ಇವಾಗ. ನೋಡಿ ನಮ್ಮ ಬ್ಯಾಂಕ್ ತೋರ್ಸೋಣ. ಕ್ವಾರ್ಟರ್ಸ್ಗೆ ಹೋಗಿ ಊಟ ಇದ್ರೆ ಊಟ ಮಾಡೋಣ. ಹೊಟ್ಟೆ ಕಾರ್ತಿಕ್ ಹೊಟ್ಟೆ ಬೇರೆ ಸಿಗ್ತಾ ಇದೆ. ಕಾರ್ತಿಕ್ ನೋಡ್ಬೇಕು ಇವಾಗ ರೋಹಿತ ಏನ್ ಮಾಡಿರ್ತಾರೆ ಏನು ಅಂತ. ಇಲ್ಲಿ ನೋಡಿ, ಇದು ಬಂದು ಹುಂಡಿದ್ದು ಈ ಕಾಣಿಕೆ ಅಂತ ಸ್ಕ್ಯಾನಿಂಗ್ ಲಕ್ಷ್ಮಿ ಬ್ಯಾಂಕ್. ನೀವು ಮಾಡ್ತಾ ಇರೋ ವಿಡಿಯೋ ನೋಡಿ, ಎಷ್ಟು ಡಿವೈನ್ ಫೀಲ್ ಆಗ್ತಾ ಇದೆ. ಇದು ನಮ್ಮ ರೂಟ್, ಧನಲಕ್ಷ್ಮಿ ಬ್ಯಾಂಕ್ ರೂಟ್. ಕಾರ್ತಿಕ್, ಈ ಫೈನಲ್ ರೀಚ್. ಇಲ್ಲಿ ನೋಡಿ, ಇಲ್ಲಿ ಏನು ಧನಲಕ್ಷ್ಮಿ ಬ್ಯಾಂಕ್ ಕಾಣಿಸ್ತಿತ್ತು. ಇಲ್ಲಿ ನಾವು ಸ್ಟೇ ಆಗೋದು ಇವಾಗ. ಅಲ್ಲಿಂದ ಸ್ಟಾರ್ಟ್ ನಮ್ಮ ಜರ್ನಿ. ನೋಡುವ ಮುಂದೆ ನಿಮಗೆ. ಕಾರ್ತಿಕ್, ಫೈನಲಿ ವಿ ರೀಚ್ ಮ್ಯಾನ್, ಧನಲಕ್ಷ್ಮಿ ಬ್ಯಾಂಕ್. ದಿಸ್ ಅವರ್ ಎಂಟ್ರಿ ಗೇಟ್. ಇದು ನೋಡಿ ಇನ್ಸೈಡ್. ಗೈಸ್, ರೀಚ್ ಆಗಿದ್ದಾಗಿತ್ತು. ನಾವು ಇರೋ ರೂಮ್ ಬಂದು ನೋಡೋಣ ಬನ್ನಿ. ಯಾವ ರೂಮ್ ಖಾಲಿ ಇದೆ ಅದೇ ನಮ್ಮ ರೂಮು. ಡ್ಯೂಟಿ ಸ್ಟಾಫ್ ಓನ್ಲಿ. ಆ್ಯಕ್ಚುಲಿ ಇದು ನಮ್ಮ ರೂಮು. ಇವಾಗ ರೂಮ್ ನೋಡಾಯಿತು. ಇನ್ನೆಲ್ಲ ಒಂದು ಡಿನ್ನರ್ ಟೈಮ್ ಮುಗ್ದಿದೆ ಆಲ್ರೆಡಿ. ಏನಿದೆ ನೋಡೋಣ ಬನ್ನಿ. This is ID person. ಡಿನ್ನರ್ ಏನಿದೆ ನೋಡೋಣ ಬನ್ನಿಯಪ್ಪ. ಸಪ್ಪ ದೋಸೆ ಮಚ್ಚ.